ಪೂಜೆಯ ವಿಶೇಷತೆ ಏನು? ಮನುಷ್ಯ ಹುಟ್ಟಿದ ಕೂಡಲೇ ಅವನಿಗೆ 3 ಸಾಲ ಪ್ರಧಾನವಾಗಿರ್ತದೆ. ಸಾಲ 3 ಸಾಲ ಋಣತ್ರಯ ಅಂತ ಹೇಳ್ತಾರೆ. ಆ ಋಣತ್ರಯ ಯಾವುದು? ನಾವು ಹುಟ್ಟುವಾಗ ಈ ಪ್ರಪಂಚನ ಹಿಡ್ಕೊಂಡು ಬರಲಿಲ್ಲ, ಹೋಗುವಾಗ ಹಿಡ್ಕೊಂಡು ಹೋಗೋದಿಲ್ಲ. ಆದ್ರಿಂದ ಈ ಪ್ರಪಂಚ ಸೃಷ್ಟಿ ಮಾಡಿ ನಮ್ಮನ್ನು ಸೃಷ್ಟಿ ಮಾಡಿದಂತಹ ದೇವರ ಸಾಲ, ಅದು ದೇವಋಣ ಅಂತ ಹೆಸರು. ಇನ್ನೊಂದು, ನಮಗೆ ಈ ಪ್ರಪಂಚದ ಬೆಳಕನ್ನು ಕೊಟ್ಟಂತಹ ತಂದೆ ತಾಯಿಗಳ ಋಣ, ಪಿತೃಋಣ ಅಂತ ಹೇಳುದು. ಇನ್ನೊಂದು, ನಮಗೆ ಈ ಪ್ರತಿಯೊಂದು ಅಕ್ಷರದಲ್ಲೂ ಮಂತ್ರಶಕ್ತಿಯನ್ನು ಹುಡುಕಿಕೊಟ್ಟಂತಹ ಈ ವಾಂಗ್ಮಯವನ್ನು ನಮಗೆ ಅನುಗ್ರಹ ಮಾಡಿದಂತಹ ಋಷಿಗಳ ಋಣ, ಅದು ಋಷಿಋಣ ಅಂತ. ದೇವಋಣ, ಋಷಿಋಣ, ಪಿತೃಋಣ ಅಂತ. ಹಾಗಾದ್ರೆ ಈ ಸಾಲ ಬೂಟುದೇ ಹೇಗೆ ತೀರಿಸಬೇಕಲ್ಲ? ಕೃತಜ್ಞನೇ ನಾಸ್ತಿ ನಿಷ್ಕೃತಿಯಿಂದ. ಯಾವ ದೋಷಕ್ಕಾದ್ರೂ ಪ್ರಾಯಶ್ಚಿತ್ತ ಉಂಟು, ಕೃತಜ್ಞತೆಗೆ ಶಾಸ್ತ್ರದಲ್ಲಿ ಪ್ರಾಯಶ್ಚಿತ್ತ ಇಲ್ಲ. ಆದ್ರಿಂದ ಇದನ್ನು ನಾವು ತೀರಿಸುವುದು ಹೇಗೆ? ಯಜ್ಞೇನ ದೇವೇಭ್ಯ ಅಂತ. ಯಜ್ಞಯಾಗಾದಿಗಳನ್ನು ಮಾಡುವುದರ ಮುಖೇನ ದೇವರನ್ನ ಪರಿಮಾರ್ಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಜಯಾ ಪಿತೃಭ್ಯ ಅಂತ. ಯೋಗ್ಯ ಯೋಗ್ಯ ಸಂತಾನವನ್ನು ಮಕ್ಕಳನ್ನು ಪಡೆಯುವುದರ ಮುಖೇನ ವಂಶಾಭಿವೃದ್ಧಿ ಮಾಡುವುದರಿಂದ ದೇಶಕ್ಕೆ ಮಾರಕವಾಗದ ಹಾಗೆ, ದೇಶಕ್ಕೆ ಪೂರಕವಾಗುವ ಹಾಗೆ ಸಂತಾನವನ್ನು ಪಡೆಯುವುದರ ಮುಖೇನ ಪಿತೃಋಣ ಪರಿಮಾರ್ಜನೆ ಮಾಡಿಕೊಳ್ಬೇಕು ಅಂತ. ಹಾಗೆಯೇ ಋಷಿಋಣ, ನಮ್ಮ ಆಶ್ರಮ ಧರ್ಮವನ್ನು ಪಾಲನೆ ಮಾಡುವುದರ ಮುಖೇನ, ನಮ್ಮ ಕರ್ತವ್ಯವನ್ನು ಮಾಡುವುದರ ಮುಖೇನ ಋಷಿಋಣವನ್ನು ಪರಿಮಾರ್ಜನೆ ಮಾಡಬೇಕು ಅಂತ ಇರುವುದು. ಅದರಿಂದ ಯಜ್ಞ ಅಂತ ಹೇಳಿದ್ರೆ ಖಾಲಿ ಹೋಮ ಅಗ್ನಿಯಲ್ಲಿ ಆರಾಧನೆಯೇ ಯಜ್ಞ ಅಲ್ಲ. ಯಜ ದೇವಪೂಜಾಯಾಮ್, ಅದು ಯಜ್ಞವೂ ದೇವಪೂಜೆಯೇ, ಇದು ಪೂಜೆಯೇ. ಪುರುಷಾರ್ಥಾ ಅನಯಾ ಜಾಯಂತೆ ಇತಿ ಪೂಜಾ ಅಂತೇಳಿ ಆ ಪೂಜಾ ಶಬ್ದದ ನಿಷ್ಪತ್ತಿ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದು ಪುರುಷಾರ್ಥ ಚತುಷ್ಟಯ. ಈ ಧಾರ್ಮಿಕ ನಂಬಿಕೆಗೆ ಪ್ರಧಾನವಾಗಿರತಕ್ಕಂತಹ 4 ಆಧಾರ ಸ್ತಂಭಗಳು, ಫಲ ಇದು. ಅಂತಹ ಆ 4 ಫಲಗಳು ನಮಗೆ ಏಕತ್ರ ಸಿಗುವಂಥದ್ದು ಈ ಪೂಜೆಯಲ್ಲಿ ಅಂತ. ಅದು ಪೂಜೆ ಹೌದು. ಪೂಜೆ ಅಂತ ಹೇಳಿದ್ರೆ ಖಾಲಿ ನಾವು ಮೂರ್ತಿ ಪೂಜೆ ಮಾಡಬಹುದು ಅಥವಾ ಮಂಡಲದಲ್ಲಿ ಆರಾಧನೆ ಮಾಡಬಹುದು, ಅದು ಬೇರೆ 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 ಕ್ರಮದಲ್ಲಿ ಪೂಜೆಯ ವ್ಯವಸ್ಥೆ ಉಂಟು. ಆದ್ದರಿಂದ ನಮಗೆ ಏನು ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಡ್ತದೆ ಆ ವ್ಯವಸ್ಥೆಗೆ, ದೇವರಲ್ಲಿ ಶರಣಾಗತಿಯಾಗಿ ಮಾಡತಕ್ಕಂತಹ ಆ ವ್ಯವಸ್ಥೆಗೆ ಪೂಜೆ ಅಂತ ಹೆಸರು. ಆ ಪೂಜೆಯನ್ನು ಮಾಡುವಾಗ ನಾವು ಭಕ್ತ್ಯಾತುಷ್ಯತಿ ಕೇವಲಂ ನತು ಧನೈಹಿ ಭಕ್ತ ಪ್ರಿಯ ಕೇಶವಾಹ ಅಂತ. ದೇವರು ತೃಪ್ತಿಯಾಗುವುದು ಕೇವಲ ಭಕ್ತಿಯಲ್ಲಿ. ನಮಗೆ ಬೇಕಾದಷ್ಟು ಉದಾಹರಣೆ ಎಲ್ಲ ಉಂಟು. ಭಕ್ತ ಕುಚೇಲ, ವ್ಯಾಧಸ್ಯಾಚರಣಂ, ಧರ್ಮವ್ಯಾಧ, ಇವರೆಲ್ಲ ಭಕ್ತಿಗೆ ನಮಗೆ ಪ್ರಹ್ಲಾದ, ಧ್ರುವ, ಏನಿಲ್ಲ, ಆ ಭಕ್ತಿ ಕೇವಲ. ಆದ್ರಿಂದ ಭಕ್ತಿ ಅಂತ ಹೇಳಿದ್ರೆ ಏನು? ಮಾಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸ್ನೇಹ ಭಕ್ತಿರಿತ್ಯುಚ್ಯತೆ ಎಂಬುದಾಗಿ. ಕೇವಲ ದೇವರ ಮಾಹಾತ್ಮೆಯನ್ನು ತಿಳ್ಕೊಂಡು, ಅಂದರೆ ಜ್ಞಾನಪೂರ್ವಕವಾಗಿ ನಾವು ಏನು ಮಾಡ್ತೇವೋ ಅದು ಭಕ್ತಿ ಅಂತೇಳಿ. ಕೇವಲ ಕುತ್ಕೊಂಡು ಏನು ವಿಷಯ ಗೊತ್ತಿಲ್ಲದೆ ಅದು ಮೂಢನಂಬಿಕೆ ಎಂತಾಗಿದೆ, ಮೂಲ ನಂಬಿಕೆ ಎಂತಾಗುವುದಿಲ್ಲ. ಈಗ ಏನಾಗಿದೆ, ನಮ್ದೆಲ್ಲ ಮೂಲ ನಂಬಿಕೆ ಹೋಗಿ ಹೋಗಿ ಸರಿಯಾಗಿ ತಿಳ್ಕೊಳ್ಳದೆ ಮೂಢನಂಬಿಕೆಗೆ ಎಲ್ಲ ಟರ್ನ್ ಆಗಿ ಹೋಗಿದೆ. ಈಗ ಯಥಾರ್ಥವಾಗಿ ಮೂಲ ನಂಬಿಕೆ ಅದು ಶಾಶ್ವತವೇ. ನಮ್ಮ ಹೆಸರೇರು ಧರ್ಮ ನಂಬಿಕೆ ಅಂತ ಇದಕ್ಕೆ ಅಲ್ವಾ. ಆ ಧರ್ಮ ಅಂತ ಹೇಳಿದ್ರೆ ಧಾರ್ಮಿಕತೆ ಇರುವುದೇ ನಮ್ಗೆ ಸನಾತನ ಧರ್ಮ ಅಂತೇಳಿ. ಸನಾತನ ಧರ್ಮ ಅಂದ್ರೆ ಎಂಥದ್ದು? ಅದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ ಅಂತ. ಅದು ಈ ಪ್ರಪಂಚ ಆದಾಗಲೇ ಇದು ಶಾಶ್ವತವಾಗಿರತಕ್ಕಂಥದ್ದು. ಅಂತಹ ಆ ಧಾರ್ಮಿಕತೆಯಲ್ಲಿ ನಮಗೆ ಒಳ್ಳೆಯ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಆಧ್ಯಾತ್ಮ. ಈ ಸಮುದ್ರದಲ್ಲಿ ಹೋಗುವಾಗ ದೀಪಸ್ತಂಭ ಇದ್ರೆ ಅಲ್ವಾ ದಡ ಎಲ್ಲಿಂದ ಗೊತ್ತಾಗುದು, ಇಲ್ಲದ್ರೆ ಗೊತ್ತಾಗುದಿಲ್ಲ. ಆಧ್ಯಾತ್ಮಿಕವಾಗಿರತಕ್ಕಂತಹ ಒಂದು ಸ್ತಂಭವನ್ನು ನಾವು ಗಟ್ಟಿಯಾಗಿ ಇಟ್ಟುಕೊಂಡ್ರೆ ನಮಗೆ ಅದರಿಂದ ಒಳ್ಳೆಯ ಶ್ರೇಯಸ್ಸು. ಅನ್ಯಾಯಕ್ಕೆ ಮನ ಪರಿವರ್ತನೆ ಆಗುವುದಿಲ್ಲ. ಮುಂಚೆ ಈಗೆಲ್ಲ ಎಷ್ಟು ಶಿಕ್ಷೆ ಕೊಟ್ಟು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಭಕ್ತಿಗೆ ಸೇರಿಸಿ ಬಿಟ್ಟಿದ್ದಾರೆ ಮುಂಚಿನವರು. ಆ ಭಕ್ತಿಯಲ್ಲಿ ಇದ್ದೇ ಉಂಟು, ಆದರೆ ಅವು ಆತ್ಮವಂಚನೆ ಮಾಡುವುದಿಲ್ಲ, ಶ್ರದ್ಧೆಯಲ್ಲಿ ಜೀವನ ಮಾಡ್ತಾನೆ. ಅದಕ್ಕೋಸ್ಕರ ಪುರುಷಾರ್ಥದಲ್ಲಿ ಪೂಜೆ ಅಂತ ಬರುವಂಥದ್ದು. ಆ ಪೂಜೆ ಅಂತ ಹೇಳಿದ ಕೂಡಲೇ ಖಂಡಿತವಾಗಿ ಪೂಜೆ ಹೌದು, ಅದ್ರ ಮಹತ್ವ ಏನು ಅಂತ ಹೇಳುವಂತ ಮತ್ತೊಂದು ಪ್ರಶ್ನೆ ಬರ್ತಾ ಹೋಗುತ್ತೆ. ಯಾಕಂದ್ರೆ ಪೂಜೆ ಮಾಡ್ಬೇಕು, ಹೌದು, ಅದು ಏನು ಮಹತ್ವ ಇದೆ ಅಂತ ಹೇಳುವಂತ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಏನು ವಿಶೇಷ ಅಂದ್ರೆ ಪೂಜೆ ಅಂತ ಹೇಳಿದ್ರೆ ನಾವು ಅದೇ ನಮ್ದು ಏನೊಂದು ಸರಕಾರಕ್ಕಾದ್ರೂ ನಾವು ತೆರಿಗೆ ಕಟ್ಟಲೇಬೇಕು. ತೆರಿಗೆ ಕಟ್ಟದೆ ಆ ಸರಕಾರದ ಶಾಸನವನ್ನು ನಾವು ಗೌರವಿಸದೆ ಇದ್ದೆವುಂತಾದ್ರೆ ನಾವು ಆ ದೇಶದ ಪ್ರಜೆ ಇರ್ಲಿಕ್ಕೆ ಅಧಿಕಾರ ಇಲ್ಲ ನಮ್ಗೆ. ಹಾಗೆಯೇ ಈ ಧಾರ್ಮಿಕತೆಯಲ್ಲಿ ನಾವು ಇರಬೇಕು ಅಂತಾದ್ರೆ ಯತ್ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನಸ ಸಿದ್ಧಿಂ ಅವಾಪ್ನೋತಿ ನಸುಖಂ ನ ಪರಾಂ ಗತಿಂ ಎಂಬುದಾಗಿ. ನಮ್ಮ ಈ ಹುಟ್ಟಿದ ಜೀವನವನ್ನು ನಾವು ಸಾರ್ಥಕತೆ ಮಾಡಿಕೊಳ್ಬೇಕು ಅಂತಾದ್ರೆ ಆಧ್ಯಾತ್ಮ ಬೇಕೇ ಬೇಕು. ಆಧ್ಯಾತ್ಮದ ಒಂದು ಇದರಲ್ಲಿ ನಾವು ಸಾಧನೆ ಮಾಡಬೇಕು ಅಂತಾದ್ರೆ ಜ್ಞಾನ ಬರಬೇಕು. ಜ್ಞಾನ ಬರಬೇಕು ಅಂತಾದ್ರೆ ಜ್ಞಾನಾದೇವಹಿ ಕೈವಲ್ಯಂ ಅಂತ.
ಜ್ಞಾನವಾನ್ ಮಾನವ ಪ್ರೋಕ್ತಃ ಅಂತ, ಜ್ಞಾನ ಇದ್ರೆ ಮಾತ್ರವ ಮಾನವ ಅಂತ ಆಗ್ತಾನೆ. ಆ ಜ್ಞಾನ ಬರಬೇಕು ಅಂತಾದ್ರೆ ಮೊದಲು ಸ್ವಲ್ಪ ಅದರಲ್ಲಿ ಪ್ರವೇಶ ಆಗ್ಬೇಕಲ್ಲ. ಈಗ ಇಚ್ಛಾ ಕ್ರಿಯಾ ಜ್ಞಾನ ಅಂತೇಳಿ ಶಕ್ತಿತ್ರಯ, ಆ ಶಕ್ತಿತ್ರಯ, ಈ ದುರ್ಗೆ ಇರುವುದೇ ಶಕ್ತಿತ್ರಯವೇ. ದುರ್ಗೆಗೆ ನಾವು ಶಕ್ತಿ ಅಂತ ಹೇಳುದು. ಆ ಇಚ್ಛಾ ಕ್ರಿಯಾ ಜ್ಞಾನ, ಮೊದಲು ಏನಾದ್ರೂ ಒಂದು ಸಾಧನ ಮಾಡಬೇಕು ಅಂತ ಇಚ್ಛೆ ಬರಬೇಕು. ಇಚ್ಛೆ ಇದ್ರೆ ಸಾಲದು, ಅದು ಕ್ರಿಯೆಯಲ್ಲಿ ಪ್ರವೃತ್ತಿ ಆಗಬೇಕು. ಕ್ರಿಯೆ ಹಾಗೆ ಮಾಡಬೇಕು ಅಂತ ಜ್ಞಾನ ಬರಬೇಕು, ಜ್ಞಾನ ಬೇಕು. ಆದ್ರಿಂದ ಒಂದು ಮಗು ಹುಟ್ಟಿದಾಗ ಆ ಮಗುವಿಗೆ ಎಲ್ಲ ಗೊತ್ತಿರುವುದಿಲ್ಲ, ಅಮ್ಮ ಹೇಳಿಕೊಡ್ತಾಳೆ. ಅಮ್ಮ ಹೇಳಿಕೊಟ್ಟು ಮಂತ್ರ ಮಗು ಕಲೀಲಿಕ್ಕೆ ಶುರು ಮಾಡ್ತದೆ ಒಂದೊಂದೇ. ಹಾಗೆ ನಾವು ಜ್ಞಾನ ಸಂಪಾದನೆ ಮಾಡಬೇಕು ಅಂತಾದ್ರೆ ಮೊದಲು ತಿಳಿದೇ ಮಾಡಬೇಕಾಗಿಲ್ಲ. ಹಿರಿಯರು ಹೇಳಿಕೊಟ್ಟದ್ದು ಅಂದ್ರೆ ಶಿಷ್ಟಾಚಾರ ಅಂತ ಹೇಳ್ತಾರೆ. ಹಿರಿಯರು ಹೇಳಿಕೊಟ್ಟದ್ದನ್ನು ನಾವು ಮಾಡಬೇಕು. ನಮ್ಗೆ ಅದೇ ಹೇಳುವಾಗ ಯಸ್ಮಿನ್ ದೇಶೇ ಪುರೇ ಗ್ರಾಮೇ ತ್ರೈವಿದ್ಯೇ ನಗರೇಪಿವ ಯೋ ಯತ್ರ ವಿಹಿತೋ ಧರ್ಮ ತಂ ಧರ್ಮಂ ನೈವ ಚಾಲಯೇತ್ ಎಂಬುದಾಗಿ. ಯಾವ ದೇಶದಲ್ಲಿ ಒಳ್ಳೆಯ ವ್ಯಕ್ತಿಗಳು ಏನು ತ್ರಿವಿಧವಾಗಿರತಕ್ಕಂತಹ ಜ್ಞಾನ, ವಯೋವೃದ್ಧರು, ಜ್ಞಾನವೃದ್ಧರು, ಕರ್ಮವೃದ್ಧರು, ಇವರು ಏನೊಂದು ಆಚಾರ ಮಾಡಿಕೊಂಡು ಬಂದಿದ್ದಾರೆ ಅದು ಧರ್ಮ ಅಂತ. ಅದನ್ನು ನಾವು ಚೇಂಜ್ ಮಾಡ್ಲಿಕ್ಕಿಲ್ಲ, ಅದನ್ನು ಏಕಾಏಕಿ ದುಡಿ ಹಾಕ್ಲಿಕ್ಕಿಲ್ಲ. ಹಾಗಾದ್ರೆ ಶಿಷ್ಟಾಚಾರ ಅಂದ್ರೆ ವೇದೋಕ್ತಃ ಪ್ರಥಮೋ ಧರ್ಮ. ವೇದ ಶಾಸ್ತ್ರ ಬೇಕಾದಷ್ಟು ನಮಗೆ ಹೇಳಿದೆ. ಆ ವೇದ ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ಹಾಗೆಯೇ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದದು ಎರಡನೇ ಧರ್ಮ. ಹಾಗೆಯೇ ಶಿಷ್ಟಾಚಾರ, ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಆಚಾರ ಮಾಡಿಕೊಂಡಿದ್ದಾರೆ ಇದನ್ನು ಮೂರನ್ನು ಹಿಡ್ಕೊಂಡು ನಾವು ಇದು ತ್ರಿವಿಧಂ ಧರ್ಮ ಲಕ್ಷಣಂ ಎಂಬುದಾಗಿ, ಇದು ಮೂರು ಧರ್ಮ ಲಕ್ಷಣ. ಅಂತಹ ಆ ಹಿರಿಯರು ಹೇಳಿದ್ದನ್ನು ನಾವು ಹುಟ್ಟಿದ ಕೂಡಲೇ ನಮಗೆ ಪೂಜೆ ಅಂತ ಹೇಳಿದೆ ಹೀಗೆ ಹಾಗೆ ಮಾಡಬೇಕು ತಾಗುದಿಲ್ಲ. ಮೊದಲು ನಮಸ್ಕಾರ ಮಾಡಿ ಹೇಳ್ತಾರೆ, ನಮಸ್ಕಾರ ಮಾಡ್ಲಿಕ್ಕೆ ಕಲಿಯುದು. ಮತ್ತೆ ನಮಸ್ಕಾರ ಅಂದ್ರೆ ಎಂತದು, ನಮಸ್ಕಾರ ಹೇಗೆ ಮಾಡಬೇಕು, ಎಷ್ಟು ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಬರಬೇಕು ತಿಳಿದ ನಂತರ. ಆದ್ರಿಂದ ಮೊದಲು ಪೂಜೆ ಅಂತ ಹೇಳಿದ್ರೆ ನಮ್ಗೆ ಅದು ಪ್ರವೇಶ, ಆಧ್ಯಾತ್ಮಕ್ಕೆ ಪ್ರವೇಶ. ಆ ನಂತರ ನಾವು ಅದರಲ್ಲಿ ತಿಳ್ಕೊಂಡು ಅದನ್ನು ಬಿಲ್ಡಪ್ ಮಾಡ್ಕೊಂಡು ಹೋಗುವಂತ.